ಮೀಟರ್ಗಳ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಒತ್ತಾಯಿಸಿ ಭೀಮ ಪ್ರಜಾ ಸಂಘದ ನೇತೃತ್ವದಲ್ಲಿ ಬೀದರ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಚಲೋ ಹಮ್ಮಿಕೊಳ್ಳಲಾಗಿದೆ. ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಮುರುಘೇಶ್ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಕಾಲ್ನಡಿಗೆ ಜಾಥಾ ಶಹಾಪುರ ನಗರ ತಲುಪಿದ್ದು ಅದ್ದೂರಿಯಾಗಿ ಸ್ವಾಗತ ಕೂಡ ಮಾಡಲಾಗಿದೆ. ಬೀದರ್ನಿಂದ ಪ್ರಾರಂಭಿಸಿ ಸುಮಾರು 944 ಕಿಲೋಮೀಟರ್ಗಳ ಕಾಲ್ನಡಿಗೆ ಜಾಥಾವನ್ನ ಭೀಮಾ ರಥ ಹಾಗೂ ತಮಟೆ ತಂಡಗಳೊಂದಿಗೆ ಚಾಲನೆಯನ್ನ ನೀಡಲಾಗಿತ್ತು. ಕರ್ನಾಟಕ ಸರ್ಕಾರದ ಲಾಂಛನವನ್ನ ಸತ್ಯಮೇವ ಜಯತೆ ಪದಗಳನ್ನ ಕನ್ನಡ ಬದಲಾವಣೆ ಅಂದ್ರೆ ಈ ಒಂದಿಷ್ಟು ಪದಗಳನ್ನ ಹೇಳ್ಕೊಂಡು ಜಾಥಾವನ್ನ ಮಾಡಲಾಯಿತು ಹಾಗೂ ಮನವಿಯನ್ನು ಕೂಡ ನೀಡಲಾಯಿತು. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ನಾವು ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ಒಂದು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ 40 ದಿನಗಳ ಕಾಲ್ನಡಿಗೆ ಜಾಥಾ ಏನು ಹಮ್ಮಿಕೊಂಡಿದ್ದೀವಿ. ಬೀದರ್ನಲ್ಲಿ ಈಗಾಗಲೇ 6/3/2025 ಏನು ಚಾಲನೆ ಆಯಿತು. ಇವತ್ತಿಗೆ 9 ದಿನಗಳಾಯಿತು. ಈ 9 ದಿನಗಳಲ್ಲಿ ಶಾಪುರ ಗ್ರಾಮದ ಎಲ್ಲ ನನ್ನ ದಲಿತ ಬಾಂಧವರು ಮತ್ತೆ ಪ್ರಗತಿಪರ ಹೋರಾಟಗಾರರು ಈ ಒಂದು ಜಾಥಾಕ್ಕೆ ಅಭೂತಪೂರ್ವ ಸ್ವಾಗತವನ್ನು ಕೋರಿದ್ದಾರೆ. ಹಂಗಾಗಿ ಈ ಒಂದು ಸ್ವಾಗತಕ್ಕೆ ನಮ್ಮ ಎಲ್ಲ ದಲಿತ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಉದ್ದೇಶ ಏನಪ್ಪಾ ಅಂದ್ರೆ, ಈ ರಾಜ್ಯದಲ್ಲಿ 200 ಮೀಟರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು. ಮತ್ತೆ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಸಂಸ್ಕೃತಿ ಭಾಷೆ ಅದರ ಲಿಪಿಗಳು ಹಿಂದಿ ವಾಕ್ಯದಲ್ಲಿರುತ್ತೆ, ಅದನ್ನ ಕನ್ನಡ ಪದಕ್ಕೆ ಅನುಮೋದನೆ ಆಗಬೇಕು. ಮತ್ತೆ IAS, KS, IPS ತರಬೇತಿ ಕೇಂದ್ರಗಳು ಆಯಾ ಜಿಲ್ಲೆಗಳಲ್ಲಿ ತೆರೀಬೇಕು. ಮತ್ತೆ ವಿಶೇಷವಾಗಿ ಏನು ನಾವು ಕೊನೆ ಕಾಲದಲ್ಲಿ ಮಲಗುವಂತ ಜಾಗ ಯಾವ್ದಪ್ಪ ಅಂದ್ರೆ ಅದು ಸ್ಮಶಾನ ಜಾಗ. ಆ ಸ್ಮಶಾನ ಕೂಡ ನಮ್ಮ ಸಮುದಾಯದವ್ರಿಗೆ ಇಲ್ಲ. ಹಂಗಾಗಿ ರಾಜ್ಯದ ಎಲ್ಲಾ ಗ್ರಾಮಗಳಿಗೆ ವಿಶೇಷವಾಗಿ 2 ಎಕರೆ ಕಾಯ್ದಿರಿಸಬೇಕು ಅಂತೇಳಿ ಇಷ್ಟೊಂದು ಬೇಡಿಕೆ ಇಟ್ಕೊಂಡು ನಾವು ಹೊರಟಿದ್ದೇವೆ. ಈ ಒಂದು ಬೇಡಿಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರು, HC ಮಾದೇವಪ್ಪ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಮನವಿಗೆ ಸ್ಪಂದಿಸಿ ಈ ರಾಜ್ಯದಲ್ಲಿ ಒಂದು ನೀಲಿ ಆಕಾಶದಲ್ಲಿ ನೋಡುವಂತ ಒಂದು ಬೃಹತ್ತಾದ ಪುತ್ಥಳಿ 200 ಮೀಟರ್ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಈ ಒಂದು ಹೋರಾಟಕ್ಕೆ ಜಯ ಸಿಗುತ್ತೆ. ಯಾಕಂದ್ರೆ ನಮ್ಮ ಶಾಪುರ್ ಗ್ರಾಮದಲ್ಲಿ ಏನು ಅಣ್ಣಂದಿರು ಎಲ್ಲರೂ ಸೇರಿ ನಮ್ಮನ್ನ ಈ ಅಭೂತಪೂರ್ವ ಒಂದು ಸ್ವಾಗತ ಕೋರಿದ್ದಾರೆ ಅಂತೇಳಿ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಹಂಗಾಗಿ ರಾಜ್ಯದ ಕೂಗು ಏನು ಇದು ಒಂದು ಸಂಘಟನೆ ಕೂಗಲ್ಲ, ಇಡೀ ರಾಜ್ಯದ ಕೂಗು 200 ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು ಅಂತೇಳಿ ಈ ರಾಜ್ಯದ ಕೂಗಿಗೆ ತಾವು ಸ್ಪಂದಿಸ್ತೀರಂತ ನಾವು ಅನ್ಕೊಂಡಿದ್ದೀವಿ. वो